ಮತ್ತೆ ಡಿ ಬಾಸ್ ದರ್ಶನ್ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರತಕ್ಕಂಥ ಕನ್ನಡದ ನ್ಯೂಸ್ ಮಾಧ್ಯಮಗಳು. ಡಿ ಬಾಸ್ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಇವರ ನಡುವೆ ತಂದಿಡೋಕೆ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ನೀಚ ಮಾಧ್ಯಮಗಳು. ಮತ್ತೆ ಡಿ ಬಾಸ್ ದರ್ಶನ್ ವಿರುದ್ಧ ಸುಳ್ಳು ಹೇಳೋಕೆ ಶುರು ಮಾಡಿದ ಈ ನಾಚಿಕೆ ಇಲ್ಲದ ಕನ್ನಡ ನ್ಯೂಸ್ ಮಾಧ್ಯಮಗಳು. ಡಿ ಬಾಸ್ ದರ್ಶನ್ ಹೆಸರನ್ನೇ ಹೇಳದೇ ಇದ್ರೆ ಈ ಮಾಧ್ಯಮಗಳಿಗೆ TRPನೇ ಬರಲ್ವಾ ಅನ್ನೋ ತಿನ್ನೋಕೆ ಇವರಿಗೆ ಪದೇ ದರ್ಶನ್ ಹೆಸರೇ ಬೇಕಾ? ಏನಾಯ್ತು ಮತ್ತೆ? ಕನ್ನಡ ನ್ಯೂಸ್ ಮೀಡಿಯಾಗಳ ಕಚಡ ಬುದ್ಧಿ ಏನು ಅಂತ ಹೇಳ್ತೀನಿ ಬನ್ನಿ. ಸ್ನೇಹಿತರೆ, ನಮಗೆಲ್ಲ ಗೊತ್ತೇ ಇದೆ, ನಮ್ಮ ಕನ್ನಡ ನ್ಯೂಸ್ ಚಾನೆಲ್ಗಳ ಅನ್ನದಾತ ಡಿ ಬಾಸ್ ದರ್ಶನ್ ಅಂತ. ಡಿ ಬಾಸ್ ಬಗ್ಗೆ ನ್ಯೂಸ್ ಮಾಡದೇ ಇದ್ರೆ ಇವಕ್ಕೆ TRPನೇ ಇರಲ್ಲ ಅಂತ. ಇತ್ತೀಚೆಗಂತೂ ಈ ಮಾಧ್ಯಮಗಳನ್ನು ಮೀರಿ ಯೂಟ್ಯೂಬ್ ಚಾನಲ್ಗಳ ವಿಡಿಯೋಗಳು ಸದ್ದು ಮಾಡ್ತಾ ಇದ್ದಾವೆ. ಈ ನ್ಯೂಸ್ ಚಾನಲ್ಗಳು ಬಿತ್ತರಿಸೋ ಸುದ್ದಿಗಿಂತಲೂ ಚೆನ್ನಾಗಿ ಯೂಟ್ಯೂಬ್ನ ಕ್ರಿಯೇಟರ್ಸ್ಗಳು ಚೆನ್ನಾಗಿ ಸುದ್ದಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ನ್ಯೂಸ್ ಚಾನಲ್ಗಳ ವಿಡಿಯೋಗಳು ಯೂಟ್ಯೂಬ್ ವಿಡಿಯೋಗಳ ಮುಂದೆ ಸೋಲನ್ನು ಒಪ್ಕೊಳ್ತಾ ಇದ್ದಾವೆ. ಮುಂಚೆ ಎಲ್ಲ ನ್ಯೂಸ್ ನೋಡಲೆಂದೇ ಜನಗಳು TV ಮುಂದೆ ಜಮಾಯಿಸ್ತಾ ಇದ್ರು. ಆದರೆ ಈಗ ಅಂಗೈನಲ್ಲೇ ಮೊಬೈಲ್ ಬಂದ್ಬಿಟ್ಟು ತಮಗೆ ಬೇಕಾದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಜನಗಳು ಮೊಬೈಲ್ ಮೂಲಕ. ಹಾಗಾಗಿ ಈ ನ್ಯೂಸ್ ಚಾನಲ್ಗಳನ್ನು ಮೂಸಿ ನೋಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಅನಿವಾರ್ಯವಾಗಿ ಚಾನಲ್ಗಳನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತೆ ಜನರು TV ಮುಂದೆ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಬರೀ ಸುಳ್ಳುಗಳ ಸರಮಾಲೆಯನ್ನೇ ಬಿತ್ತರಿಸ್ತಾ ಇದ್ದಾವೆ ಈ ನ್ಯೂಸ್ ಮಾಧ್ಯಮಗಳು. ಈ ಮಧ್ಯೆ TV ಚಾನಲ್ಗಳ TRP ಬಿದ್ದೋದಾಗಲೆಲ್ಲ ಈ ನ್ಯೂಸ್ ಮಾಧ್ಯಮಗಳಿಗೆ ನೆನಪಾಗೋದೇ ಡಿ ಬಾಸ್ ದರ್ಶನ್. ರೇಣುಕಾಸ್ವಾಮಿ ಕೇಸ್ನಲ್ಲಂತೂ 2-3 ತಿಂಗಳು 24 ಗಂಟೆನೂ ಡಿ ಬಾಸ್ ದರ್ಶನ್ ವಿರುದ್ಧ ಮಾತಾಡಿ ಜೇಬು ತುಂಬಿಸ್ಕೊಂಡ್ರು. ಇದುವರೆಗೂ ನೋಡದೇ ಇರೋಷ್ಟು ಆದಾಯನ ಮಾಡ್ಕೊಂಡ್ಬಿಟ್ರು ನ್ಯೂಸ್ ಮಾಧ್ಯಮಗಳು. ಅವಕ್ಕೆ ಗೊತ್ತು ದರ್ಶನ್ ಬಗ್ಗೆ ಕಾರ್ಯಕ್ರಮ ಮಾಡಿದರೆ ಪಾಸಿಟಿವೋ ನೆಗೆಟಿವೋ ಒಟ್ಟಿನಲ್ಲಿ TRP ಬರುತ್ತೆ ಅಂತ. ಈಗ ರೇಣುಕಾಸ್ವಾಮಿಯ ಕೇಸ್ ವಿಷಯ ಸ್ವಲ್ಪ ತಣ್ಣಗಾಗಿದೆ. ಕೇಸ್ನ ವಿಚಾರಣೆ ಕೋರ್ಟ್ನಲ್ಲಿದೆ. ದರ್ಶನ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಸೊ ಏನಾದರೂ ಹೇಳಲೇಬೇಕು ಅಲ್ವಾ TRPಗೆ. ಅದಕ್ಕೆ ಈ ಮಾಧ್ಯಮಗಳು ಮತ್ತೊಂದು ಸುಳ್ಳು ಸುದ್ದಿಯನ್ನು ಕಳೆದೊಂದು ವಾರದಿಂದ ಪ್ರಸಾರ ಮಾಡ್ತಾ ಇದ್ದಾವೆ. ಅದರಲ್ಲೂ ಹೈವೇ ಕುಡುಕ, ಬೆರಕೆ ಕುಡುಕ, ಹನುಮಕ್ಕನ ಸುವರ್ಣ ನ್ಯೂಸ್ ಮತ್ತಿತರ ಹಲವು ಮಾಧ್ಯಮಗಳು ಈ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾವೆ. ಅವರು ಬಿತ್ತರಿಸ್ತಿರ್ತಕ್ಕಂಥ ಆ ಸುಳ್ಳು ಸುದ್ದಿ ಏನಪ್ಪ ಅಂದರೆ ದರ್ಶನ್ ರವರನ್ನ ತಮ್ಮ ಹದ್ದುಬಸ್ತಿನಲ್ಲಿ ಇಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಎಂದು. ಇಲ್ಲಿ ನೋಡಿ ಇವರ ನ್ಯೂಸ್ ಹೆಡ್ಡಿಂಗ್ಗಳನ್ನು. ಕನ್ನಡ 18 ಈ ಬಡ್ಡಿ ಮಕ್ಕಳು ಹಾಕಿರೋ ಹೆಡ್ಡಿಂಗ್, ದಾಸನ ನಟ್ಟು ಬಲ್ಟು ಟೈಟ್ ಅಂತ ಹಾಕೊಂಡು ಕಾರ್ಯಕ್ರಮ ಮಾಡ್ತಾವ್ರೆ. ನ್ಯೂಸ್ 1 ಅವರು ನಟ ದರ್ಶನ್ ಸಾಮ್ರಾಜ್ಯದಲ್ಲಿ ಪತ್ನಿಯ ಪಾರುಪತ್ಯ ಅಂತೇಳಿ ಕಾರ್ಯಕ್ರಮವನ್ನು ಹಾಕಿದ್ದಾರೆ. ಇನ್ನು ಬೆರಕೆ ಕುಡುಕ, ನಮ್ಮ ಹೈವೇ ಕುಡುಕ ಹನುಮಕ್ಕನ ಸುವರ್ಣ ನ್ಯೂಸ್ ರವರು ದರ್ಶನ್ ಭೇಟಿಯಾಗಲು ಬೇಕು, ವಿಜಯಲಕ್ಷ್ಮಿ ಪರ್ಮಿಷನ್ ಎಂದು ಹೆಡ್ಡಿಂಗ್ ಹಾಕೊಂಡು ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿದ್ದಾರೆ. ಇವರು ಪ್ರಕಾರ ದರ್ಶನ್ರನ್ನ ಯಾರು ಭೇಟಿ ಆಗ್ಬೇಕಂದ್ರೆ ವಿಜಯಲಕ್ಷ್ಮಿ ಅವರ ಪರ್ಮಿಷನ್ ಬೇಕಂತೆ. ಹಾಗೇನೆ ದರ್ಶನ್ ಜೊತೆಗಿದ್ದ ಪಟಾಲಂಗೆ ವಿಜಯಲಕ್ಷ್ಮಿ ಅವರು ಗೇಟ್ ಪಾಸ್ ನೀಡಿದ್ದಾರಂತೆ. ಹೀಗೆ ಏನೇನೋ ಇಲ್ಲ ಸಲ್ಲದ ಸುಳ್ಳುಗಳನ್ನ ಪ್ರಸಾರ ಮಾಡಿದ್ದಾರೆ TV ಚಾನೆಲ್ನವರು. ಏನೂ ಇಲ್ಲ, ದರ್ಶನ್ ಬಾಸ್ ಆರಾಮಾಗಿದ್ದಾರೆ, ಡೆವಿಲ್ ಶೂಟಿಂಗಿಗೆ ರೆಡಿ ಆಗ್ತಾ ಇದ್ದಾರೆ. ಇನ್ನು ವಿಜಯಲಕ್ಷ್ಮಿ ಅತಿಗೇನೋ ಡಿ ಬಾಸ್ ಅವ್ರ ಜೊತೆಗೆ ಅನ್ಯೋನ್ಯವಾಗಿದ್ರೆ ಅಷ್ಟೇ ಸಾಕು. ಅವರಿಗೆ ದರ್ಶನ್ರನ್ನ ಹಿಡಿತದಲ್ಲಿ ಇಟ್ಕೋಬೇಕು, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಯೋಚನೆ ಮಾಡೋ ವ್ಯಕ್ತಿತ್ವನೇ ಅವರದಲ್ಲ, ಒಂಥರ ದೇವತೆ ಇದ್ದಂಗೆ. ಆದರೆ ಇತ್ತೀಚೆಗೆ ಡಿ ಬಾಸ್ ದರ್ಶನ್ ರವರು ವಿಜಯಲಕ್ಷ್ಮಿ ಅವರಿಗೆ ತುಂಬಾ ಅನ್ಯೋನ್ಯವಾಗಿರೋದನ್ನ ಕಂಡು ನಮ್ಮ ಮಾಧ್ಯಮಗಳಿಗೆ ತಡ್ಕೊಂಡು ಇರೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಂಥ ನ್ಯೂಸ್ಗಳನ್ನಾದರೂ ಮಾಡಿಬಿಟ್ಟು ಅವರಿಬ್ಬರ ಮಧ್ಯೆ ಏನಾದರೂ ತಂದಿಡಬೇಕಲ್ಲ ಅಂತ ಯೋಚಿಸಿ ಈ ರೀತಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಆದರೆ ಇವರ ಯಾವ ಕುತಂತ್ರನೂ ಸಹ ಫಲಿಸೋದಿಲ್ಲ, ಅವರಿಬ್ಬರು ಚೆನ್ನಾಗೇ ಇರ್ತಾರೆ. ಈ ನ್ಯೂಸ್ ಮಾಧ್ಯಮಗಳ ಕಣ್ಣೆದುರೇ ಡಿ ಬಾಸ್ ದರ್ಶನ್ ಇನ್ನೂ ಎತ್ತರಕ್ಕೆ ಇರ್ತಾರೆ. ಅದನ್ನು ನೋಡೋದೊಂದೇ ಬಾಕಿ. ಅಷ್ಟೇ ಅಲ್ಲ, ಆ ನ್ಯೂಸ್ಗಳನ್ನು ಪ್ರಸಾರ ಮಾಡಿ ದುಡ್ಡು ಮಾಡೋದಷ್ಟೇ ನ್ಯೂಸ್ ಮಾಧ್ಯಮಗಳಿಗಿರ್ತಕ್ಕಂಥ ಒಂದು ಅವಕಾಶ. ಇವಾಗ ಬೇಕಾಗಿರೋದು ಅದೇ ಅಲ್ವಾ, ದುಡ್ಡು ಮಾಡೋದು.